ಬಾ 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 ಕಕ್ 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 ಕಕ್. ಎಲ್ಲಿ ಇಷ್ಟೊತ್ತಾದರೂ ಬಂದೇ ಇಲ್ವಲ್ಲ ಅಪ್ಪ ಅವರು? ಎಷ್ಟೊತ್ತು ಬರ್ತಾರೋ? ಸಂಜೆ ಅಡುಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಏನು ಮಾಡಲಿ ಅಡುಗೆನ? ಕೋಳಿಗೆ ಅಕ್ಕಿ ಹಾಕಿ ಮೇಯಿಸ್ಬಿಟ್ಟು ಆಮೇಲೆ ಏನೋ ಒಂದು ಅಡುಗೆ ಮಾಡಿದ್ರಾಯ್ತು ಬರೋ ತನಕ. ಕಕ್ 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 ಬಾ ಬಾ ಕಕ್ ಕಕ್. ಪಾಪ ಗುಬ್ಬಚ್ಚಿಗಳು ಅಕ್ಕಿ ಮೇಯ್ತಾವೆ, ಅವಕ್ಕೂ ಒಂದೆರಡು ಕಾಳು ಹಾಕ್ಬಿಡೋಣ. ಕೋಳಿಗಳು ಅಕ್ಕಿ ತಿಂತಾ ಇರಲಿ, ನಾನು ಹೋಗಿ ಅಡುಗೆ ಮಾಡಿಬಿಟ್ಟು ಬರ್ತೇನೆ. ಏನು ಅಡುಗೆ ಮಾಡಲಿ? ಬೇಳೆ ಸಾರು ಅನ್ನ ಮಾಡ್ತೀನಿ, ಸಂಜೆ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡ್ರೆ ಆಯಿತು. ನಮ್ಮ ಗೌರಿ ಕೋಳಿಗಳಿಗೆ ಅಕ್ಕಿ ಹಾಕ್ತಿದ್ದಾಳೆ. ಅಮ್ಮ ಗೌರಿ. ಓ ಅಪ್ಪ ಬಂದುಬಿಟ್ರಾ? ಯಾಕೆ ತಡ ಆಯಿತು? ಬೇಗ ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಹ್ಞೂ ಗೌರಿ, ಬೇಗ ಬರಬೇಕಾಗಿತ್ತು. ಇವರೆಲ್ಲಿ ಊಟ ಮಾಡಿಕೊಂಡು ಮಾತಾಡೋಕ್ಕೆ ಕೂತ್ಕೊಂಡವರು ಎದ್ದು ಬರಲೇ ಇಲ್ಲ. ನಾನು ಇವಾಗ ಬರ್ತಾರೆ ಆಮೇಲೆ ಬರ್ತಾರೆ ಅಂದ್ಕೊಂಡು ಮಾತಾಡ್ದು ಕೂತ್ಕೊಂಡೆ. ಆಮೇಲೆ ನೋಡ್ತೇನೆ ಇವ್ರು ಬರಲಿಲ್ವಲ್ಲ, ಸರಿ ನಾವೇ ಈಚೆ ಬರೋಣ ಅಂದ್ಬಿಟ್ಟು ಆಗ ಬಂದ್ವಿ. ಆಮೇಲೆ ಬಂದರು ಗೌರಿ. ಅಯ್ಯೋ ಗೌರಿ, ನಿಂಗೆ ಗೊತ್ತಲ್ಲಮ್ಮ, ನಮ್ಮ ಊರವರು ಊಟ ಮಾಡಿಕೊಂಡು ಹಳೇಂದ್ರು ಅದೇ ಕುಡಿಯೋಕ್ಕೆ ತಿನ್ನೋಕ್ಕೆ ತಂದು ಕೊಟ್ಟರು. ಆಮೇಲೆ ಊಟ ಮಾಡಿದ್ರಲ್ಲ, ಇವಾಗ ಊಟ ಮಾಡಿದ್ದೀನಿ, ಸ್ವಲ್ಪ ಹೊತ್ತು ಆದಮೇಲೆ ಕುಡಿತೀವಿ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಟೈಮ್ ಬಿಟ್ಟು ಆಮೇಲೆ ಕುಡಿದ್ರು. ತಡ ಆಗೋಯ್ತಮ್ಮ. ಕುಡಿತಾ ಕೂತ್ಕೊಂಡ್ರೆ ಬೇಗ ಎದ್ದೇಳ್ತಾರ ನಮ್ಮ ಊರವರು. ಹೋಗಲಿ ಬಿಡಿಯಪ್ಪ, ಒಂದು ಕಡೆ ಹೋದ್ಮೇಲೆ ಬೇಗ ಬರ್ತೀವಿ ಅನ್ನೋದೆಲ್ಲ ಸುಳ್ಳು. ಅದು ಊರವ್ರನ್ನೆಲ್ಲ ಕರ್ಕೋದ್ಮೇಲೆ ಎಲ್ಲರನ್ನೂ ಕರ್ಕೊಬರ್ಬೇಕಲ್ವಪ್ಪ, ತಡ ಆಗುತ್ತೆ. ಸರಿ ಬಿಡಿಯಪ್ಪ. ಅಮ್ಮ ಏನು ಅಡುಗೆ ಮಾಡಲಿ? ನಾನೇ ಮಾಡ್ತೀನಿ ಬಿಡು ಗೌರಿ. ಬೆಳಗ್ಗೆನೂ ನೀನೇ ಅವರೆಕಾಳು ಉಪ್ಪಿಟ್ಟು ಮಾಡಿದೆ, ಸಂಜೆನೂ ಪಾಪ ನೀನೇ ಮಾಡ್ತೀಯಾ? ನಾನೇ ಮಾಡ್ತೇನೆ ಬಿಡು. ಅಯ್ಯೋ ಏನಿಲ್ಲ ಬಿಡಿಯಮ್ಮ, ಅಡುಗೆ ಮಾಡೋದು ಒಂದು ದೊಡ್ಡ ಕೆಲಸನಾ? ನಾನು ಮಾಡ್ತೇನೆ, ನೀವು ಬಂದು ಸುಸ್ತಾಗಿದ್ದೀರಾ, ಕೂತ್ಕೊಳ್ಳಿ. ಟೀ ಕಾಯಿಸ್ಕೊಡ್ತೀನಿ, ಎಲ್ಲರಿಗೂ ಟೀ ಕುಡ್ಕೊ ಕೂತ್ಕೊಳ್ಳಾರಂತೆ. ಮಧ್ಯಾಹ್ನ ಏನು ಊಟ ಮಾಡಿದೆ ಗೌರಿ? ಮತ್ತೆ ಹಸ್ಕೊಯ್ತೀಯಾ? ಏನಾದರೂ ಮಾಡ್ಕೊಂಡು ತಿನ್ನೋದಲ್ವಾ? ನಾವು ಯಾರೂ ಇಲ್ಲ ಅಂದರೆ ನೀ ಏನು ಮಾಡ್ಕೊಂಡೇ ತಿನ್ನಲ್ಲ. ಅಯ್ಯೋ ಅಮ್ಮ, ಒಬ್ಬಳಿಗೆ ಏನು ಮಾಡ್ಕೊಳ್ಳಿ ಹೇಳಿ? ನೀವೆಲ್ಲ ಬಂದಮೇಲೆ ಒಟ್ಟಿಗೆ ಅಡುಗೆ ಮಾಡೋದ್ರಾಯ್ತು ಅಂತ ಏನು ಮಾಡಲಿಲ್ಲ. ಬೆಳಗ್ಗೆಂದೇ ಸ್ವಲ್ಪ ಅವರೆಕಾಳು ಉಪ್ಪಿಟ್ಟಿತ್ತು, ಅದ್ರ ಜೊತೆ ಟೀ ಕಾಯಿಸ್ಕೊಂಡು ಊಟ ಮಾಡಿದೆ, ಹೊಟ್ಟೆ ತುಂಬಿದೆ. ಗೌರಿ, ನನಗೊಂಚ ನೀರು ಕೊಡಮ್ಮ ಕುಡಿಯೋದಕ್ಕೆ. ಸರಿಯಪ್ಪ, ತಂದು ಕೊಡ್ತೇನೆ. ಅಪ್ಪ ತಗೊಳ್ಳಿ. ಕೊಡವ ಗೌರಿ, ಬಾಯಾರಿಕೆ ಆಗಿತ್ತು. ಊಟ ಮಾಡಿದೆ, ಸ್ವಲ್ಪ ನೀರು ಕುಡಿದೆ, ಬರುವ ಕುಡಿಯೋಣ ಅಂದ್ಕೊಂಡು ಮರ್ತ್ಕೊ ಬಂದ್ಬಿಟ್ಟೆ. ಅಪ್ಪ ಇನ್ನೊಂದು ಸ್ವಲ್ಪ ನೀರು ತಂದು ಕೊಡ್ಲಾ? ಸಾಕು ಗೌರಿ. ಚಂದ್ರು, ನೀನು ಹೋಗಿ ದನಗಳಿಗೆ ನೀರು ಕುಡಿಸ್ಬಿಡಿ ಹೋಗು. ಅಪ್ಪ ಮಧ್ಯಾಹ್ನ ನಾನೇ ಕುಡಿಸ್ದೆ, ಒಂದು ಹಸು ಕುಡಿತು, ಇನ್ನೊಂದು ಹಸು ಕುಡಿಯಲಿಲ್ಲ. ಅದಕ್ಕೊಂದು ಸ್ವಲ್ಪ ತೋರಿಸ್ಬಿಡು ಹೋಗು ಚಂದ್ರು. ಸರಿಯಪ್ಪ, ನೀರು ಕುಡಿಸ್ಬಿಟ್ಟು ಬರ್ತೇನೆ. ಅಕ್ಕ ಬರೋರಿಗೆ ಒಂದು ಲೋಟ ಟೀ ಇಟ್ಟಿರೆ? ಬನ್ನಿ ಹೊರಗಡೆ ಹೋಗೋಣ. ಬಂದಷ್ಟೊತ್ತಿಂದ ಆಚೆನೇ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ನಡಿ ಗೌರಿ. ಕುಟ್ಟಿ ಸಾಕಿ, ಇವಾಗ ನೀವು ಊಟ ಮಾಡ್ಕೊಬಿಡಿ, ನನಗೂ ಊಟ ತಂದುಬಿಡಿ, ಸಾಕಾಗ್ಬಿಟ್ಟಿದೆ, ಕೂತ್ಕೋತೀನಿ ನಾನು. ಕೂತ್ಕೊಳ್ಳಿ ಅಕ್ಕ, ನಾನು ತಗೊಬರ್ತೀನಿ. ಬಾಳೆ ಎಳೆಲೆ ತರಲಾ? ಹ್ಞೂ ಅದರಲ್ಲೇ ತಂದುಬಿಡಿ, ಬಾಳೆ ಎಳೆಲೆ ಊಟ ಮಾಡ್ಕೊಳ್ಳೋಣ. ಇನ್ನು ತಟ್ಟೆ ಒಂದು ಸರಿ ಯಾರು ತೊಳಿತಾರೆ? ಸರಿ ದೊಡ್ಡಮ್ಮ, ನಾನು ಬಾಳೆ ಎಳೆ ತೊಗೊಂಡು ರಾಜನು ದೊಡ್ಡಪ್ಪನ ಕೂಗ್ಬಿಟ್ಟು ಬರ್ತೇನೆ. ನೀವು ಊಟ ತಗೊಬನ್ನಿ ಬಕೆಟ್ಗೆ ಹಾಕ್ಕೊಂಡು. ಅಕ್ಕ ಕೂತ್ಕೊಳ್ಳಿ, ನಾನು ತಗೊಬಂದ್ಬಿಡ್ತೇನೆ. ಶಿವನೇ ಭಗವಂತ, ಅವ್ರು ಊಟ ತರೋ ತನಕ ಕಾಲಾದರೂ ಓದ್ಕೋತೀನಿ. ಕಾಲು ನೋವ್ತಾ ಇದೆ ತುಂಬ. ಮನೇಲಿ ಯಾವುದಾದ್ರೂ ಒಂದು ಕಾರ್ಯ ಇಟ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಸಹಾಯ ಮಾಡೋರಿದ್ರೆ ಏನೂ ಆಗಲ್ಲ. ಯಾರೂ ಇಲ್ಲ, ಒಬ್ಬಳೇ ಓಡಾಡಬೇಕು ಮಾಡಬೇಕು ಅಂದರೆ ಸುಸ್ತಾಗ್ಬಿಡುತ್ತೆ. ನಮ್ಮ ಸಾಕಿನೂ ನಮ್ಮ ಪುಟ್ಟಿನೂ ಇದ್ದಿದ್ದರಿಂದ ನನಗೆ ಹೇಗೋ ಸ್ವಲ್ಪ ಸಹಾಯ ಆಯಿತು. ಅವರಿಲ್ಲ ಅಂದಿದ್ರೆ ಒಬ್ಬಳೇ ಸುಸ್ತಾಗ್ಬಿಡೋದು. ಈಗಲೇ ಎಷ್ಟೊತ್ತು ಮಲ್ಕೊಬಿಡ್ತೀನೋ ಅನ್ನೋದು ಆಗ್ಬಿಟ್ಟಿದೆ. ನೀವೇ ನೋಡಿದ್ರಲ್ಲ ಎಷ್ಟೊಂದು ಜನ ಬಂದಿದ್ರು, ಎಲ್ಲರಿಗೂ ಊಟ ಬಡಿಸೋದಂತೆ, ಜ್ಯೂಸ್ ತಂದ್ಕೊಡೋದಂತೆ, ಅದಂತೆ ಇದಂತೆ ಅಂತ ಸಾಕಾಗ್ಬಿಟ್ಟಿದೆ. ನನಗಂತೂ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ಇರಲಿ ಬಿಡಿ, ಮಗನ ಮದುವೆ ಅಂದರೆ ಸುಮ್ಮನೆನಾ? ಇದೆಲ್ಲ ಇದ್ದಿದ್ದೆ. ಮದುವೆ ಮುಗಿಯೋ ತನಕ ಓಡಾಡು, ಅಲ್ಲೋಗು ಇಲ್ಲೋಗು, ಅದು ತಗೋಬಾ ಇದು ತಗೋಬಾ, ಆ ನೆಂಟರು ಗಮನಿಸಿ ಇದು ಅದು ಅಂದ್ಕೊಂಡು ಇದ್ದಿದ್ದೆ. ಇದೆಲ್ಲ ಇರಬೇಕು, ಇದ್ರೇ ಸಂಬಂಧಗಳು ಬೆಳೆಯೋದು. ಹಾಗೆ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ನನಗೂ ತುಂಬ ಖುಷಿಯಾಗುತ್ತೆ. ಅಕ್ಕ ಅಕ್ಕ. ಸರಿ ಫ್ರೆಂಡ್ಸ್, ನಿಮ್ಮ ಜೊತೆ ನಾಳೆ ಮಾತಾಡ್ತೇನೆ. ಇವಾಗ ನನ್ನ ವಿಡಿಯೋ ನೋಡ್ತಾ ಇರಿ. ನಮ್ಮ ಸಾಕಿ ಏನಿಗೂ ಕೂಗ್ತಾವಳೆ. ಏನಮ್ಮ ಸಾಕಿ? ಏನೋ ಒಬ್ಬೊಬ್ಬರೇ ಮಾತಾಡ್ತಿದ್ರಲ್ಲ, ಅದಕ್ಕೆ ನನ್ನೇನೋ ಕರೆದ್ರಿ ಅಂತ ಕೂಗ್ದೆ. ಮಾತಾಡ್ಕೋತಾ ಇದೆ. ಇದಕ್ಕೆ ಪುಟ್ಟಿ, ನಿಮ್ಮ ದೊಡ್ಡಮ್ಮನ ಅಳತೆಗೆ ಒಂದೇ ಒಂದು ಬಾಳೆ ಎಲೆ ತಂದಿದೆಯಾ? ನಮಗೆಲ್ಲಿ? ದೊಡ್ಡಮ್ಮ ರಾಜು ನಾನು ತಗೊಬರ್ತೀನಿ, ನೀನು ನಡಿ ಅಂತ ಹೇಳ್ದ. ಅದಕ್ಕೆ ಒಂದು ಎತ್ಕೊಬಂದೆ, ಕೈಯಲ್ಲಿ ಬರೋದೇನು ಅಂತ. ಅಕ್ಕ ನೀವು ಊಟ ಮಾಡ್ತೀರಿ, ಅವ್ರು ಬರೋರ್ಗಾದ್ರು
ಕಣವ ನನಗಂತೂ ತುಂಬ ಹೊಟ್ಟೆ ಹಸಿತಿದೆ. ಹಾಕು ನಾನು ಊಟ ಮಾಡ್ತೇನೆ, ನೀವು ಎಷ್ಟೊತ್ತಾದ್ರೂ ಮಾಡೋರಂತೆ. ಅಕ್ಕ ಚಾಪೆ ಮೇಲೆ ಕೂತ್ಕೊಬಿಡಿ, ಹಾಕ್ತೇನೆ. ಏನು ಬೇಡವ, ನಾ ಇಲ್ಲೇ ಕೂತ್ಕೋತೀನಿ. ಎಲ್ಲಿ ಕೂತ್ಕೊಂಡ್ರೇನು ಹೊಟ್ಟೆ ತುಂಬಬೇಕು ಅಷ್ಟೇ. ದೊಡ್ಡಮ್ಮ ನನಗೂ ಹೊಟ್ಟೆ ಹಸಿತಿದೆ, ಊಟ ಹಾಕೊಡಿ, ಊಟ ಮಾಡ್ಕೊಬಿಡ್ತೀನಿ. ಬಾರೋ ರಾಜು, ನೀನು ಬೆಳಗ್ಗಿಂದ ಓಡಾಡಿ ಸಾಕಾಗಿದೆಯಾ, ಊಟ ಮಾಡ್ಕೊ.